ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಒಂದು ಕ್ಷಣ ಯೋಚನೆ ಮಾಡಿ, ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಾ ಇರೋ ಯುದ್ಧ ಇದ್ದಕ್ಕಿದ್ದಂತೆ ಒಂದು ಭಯಾನಕ ತಿರುವನ್ನ ಪಡೆದುಕೊಂಡ್ರೆ ಈ ಯುದ್ಧ ಕೇವಲ ಆ ಎರಡು ದೇಶಗಳಿಗೆ ಸೀಮಿತವಾಗಿರದೆ ಇಡೀ ಯುರೋಪ್, ಬಹುಶಃ ಇಡೀ ಪ್ರಪಂಚವನ್ನೇ ತನ್ನ ತೆಕ್ಕೆಗೆ ತೆಗೆದುಕೊಂಡ್ರೆ ಒಂದು ದೊಡ್ಡ ಮಹಾಯುದ್ಧದ ಕಾರ್ಮೋಡ ಕವಿತಾ ಇದೆಯಾ? ಈ ಪ್ರಶ್ನೆಯನ್ನ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಪರಿಸ್ಥಿತಿ ಅಷ್ಟು ಗಂಭೀರವಾಗಿದೆ. ಯಾಕಂದ್ರೆ ಇದೇ ಮೊದಲ ಬಾರಿಗೆ ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ರಷ್ಯಾದ ವಿರುದ್ಧ ನೇರವಾಗಿ ಒಂದು ಬೃಹತ್ ಸೇನಾ ಕಾರ್ಯಾಚರಣೆಯನ್ನೇ ಶುರು ಮಾಡಿದೆ. ಆ ಆಪರೇಷನ್ ಹೆಸರು ಆಪರೇಷನ್ ಈಸ್ಟರ್ನ್ ಸೆಂಟ್ರಿ ಅಂತ. ಈ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈ ಹೆಸರು ಇಡೀ ಪ್ರಪಂಚದ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಲಿದೆ. ಹಾಗಾದ್ರೆ ಏನಿದು ಆಪರೇಷನ್ ಈಸ್ಟರ್ನ್ ಸೆಂಟ್ರಿ? ನ್ಯಾಟೋ ಯಾಕೆ ದಿಢೀರಂತ ರಷ್ಯಾ ವಿರುದ್ಧ ಇಂಥದ್ದೊಂದು ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ? ಇದರ ಹಿಂದಿನ ಕಾರಣವಾದ್ರೂ ಏನು? ಇದರ ಪರಿಣಾಮ ಏನಾಗಬಹುದು? ಎಲ್ಲವನ್ನ ನಾವು ಈ ವಿಡಿಯೋದಲ್ಲಿ ಹೇಳ್ತೀವಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಇದು ಕೇವಲ ಯುದ್ಧದ ಸುದ್ದಿಯಲ್ಲ, ಇದು ನಮ್ಮ ಭವಿಷ್ಯದ ಮೇಲೆ ಪರಿಣಾಮ ಬೀರಬಹುದಾದ ಒಂದು ದೊಡ್ಡ ಬೆಳವಣಿಗೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಇದೆಲ್ಲ ಶುರುವಾಗಿದ್ದು ಇತ್ತೀಚೆಗಷ್ಟೇ, ಸೆಪ್ಟೆಂಬರ್ ತಿಂಗಳ 9 ಮತ್ತು 10ನೇ ತಾರೀಕಿನ ರಾತ್ರಿ. ಅಂದು ರಾತ್ರಿ ಏನಾಯ್ತು ಅಂದ್ರೆ, ರಷ್ಯಾ ಮತ್ತು ಅದರ ಮಿತ್ರ ರಾಷ್ಟ್ರವಾದ ಬೆಲಾರಸ್ನ ಗಡಿಯಿಂದ ಸುಮಾರು 20ಕ್ಕೂ ಹೆಚ್ಚು ಡ್ರೋನ್ ಪಕ್ಕದಲ್ಲೇ ಇರೋ ಪೋಲ್ಯಾಂಡ್ ದೇಶದ ವಾಯುಗಡಿಯೊಳಗೆ ನುಗ್ಗಿಬಿಟ್ವು. ಇಲ್ಲಿ ನೀವು ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಪೋಲ್ಯಾಂಡ್ ಅನ್ನೋದು ಸಾಮಾನ್ಯ ದೇಶವಲ್ಲ, ಅದು ನ್ಯಾಟೋ ಒಕ್ಕೂಟದ ಪ್ರಮುಖ ಸದಸ್ಯ ರಾಷ್ಟ್ರ. ನ್ಯಾಟೋ ಒಕ್ಕೂಟದಲ್ಲಿ ಒಂದು ನಿಯಮವಿದೆ, ಅದನ್ನ ಆರ್ಟಿಕಲ್ 5 ಅಂತ ಕರೀತಾರೆ. ಅದರ ಪ್ರಕಾರ ನ್ಯಾಟೋದ ಯಾವುದೇ ಒಂದು ಸದಸ್ಯ ರಾಷ್ಟ್ರದ ಮೇಲೆ ದಾಳಿಯಾದ್ರೆ ಅದು ಇಡೀ ನ್ಯಾಟೋ ಒಕ್ಕೂಟದ ಮೇಲೆ ದಾಳಿ ಅಂತ ಪರಿಗಣಿಸಲಾಗುತ್ತೆ. ಅಂದ್ರೆ ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಜರ್ಮನಿ ಸೇರಿದಂತೆ 32 ಸದಸ್ಯ ರಾಷ್ಟ್ರಗಳು ಒಟ್ಟಾಗಿ ಆ ದಾಳಿಯನ್ನ ಎದುರಿಸಬೇಕಾಗುತ್ತೆ. ಆದ್ರೆ ಅಂದು ರಾತ್ರಿ ರಷ್ಯಾದ ಡ್ರೋನ್ಗಳು ಪೋಲ್ಯಾಂಡ್ ಒಳಗೆ ಬಂದಾಗ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಆ ಡ್ರೋನ್ಗಳು ಕೇವಲ ಗಡಿಯನ್ನ ದಾಟಿ ಸುಮ್ಮನಾಗ್ಲಿಲ್ಲ, ಅವು ಪೋಲ್ಯಾಂಡಿನ ರಾಜಧಾನಿ ವಾರ್ಸಾವನ್ನು ದಾಟಿ ದೇಶದ ಒಳಭಾಗದವರೆಗೂ ಬಂದಿದ್ವು. ಇದು ಪೋಲ್ಯಾಂಡಿನಲ್ಲಿ ದೊಡ್ಡ ಆತಂಕವನ್ನೇ ಸೃಷ್ಟಿ ಮಾಡಿತು. ತಕ್ಷಣ ಕಾರ್ಯಪ್ರವೃತ್ತರಾದ ಪೋಲ್ಯಾಂಡ್ ವಾಯುಪಡೆ ಸುಮಾರು 8 ಡ್ರೋನ್ಗಳನ್ನ ಹೊಡೆದುರುಳಿಸಿತು. ಆ ಡ್ರೋನ್ಗಳ ಅವಶೇಷಗಳು ಪೋಲ್ಯಾಂಡಿನ ಹಲವು ಕಡೆ ಬಿದ್ದುವು. ಇದು ಆಕಸ್ಮಿಕವಾಗಿ ನಡೆದ ಒಂದು ಘಟನೆಗೆ. 1-2 ಡ್ರೋನ್ ದಾರಿ ತಪ್ಪಿ ಬಂದಿದ್ರೆ ಆಕಸ್ಮಿಕ ಅನ್ಬಹುದಿತ್ತು. ಆದ್ರೆ 20ಕ್ಕೂ ಹೆಚ್ಚು ಡ್ರೋನ್ಗಳು ಒಟ್ಟಿಗೆ ಬರೋದು ಆಕಸ್ಮಿಕ ಆಗೋಕೆ ಸಾಧ್ಯವೇ ಇಲ್ಲ. ಇದು ರಷ್ಯಾ ಉದ್ದೇಶಪೂರ್ವಕವಾಗಿಯೇ ಮಾಡಿರೋ ಕೃತ್ಯ ಅಂತ ಪೋಲ್ಯಾಂಡ್ ಆರೋಪವನ್ನ ಮಾಡ್ತು. ತಕ್ಷಣವೇ ಪೋಲ್ಯಾಂಡ್ ನ್ಯಾಟೋದ ಆರ್ಟಿಕಲ್ 4 ಅನ್ನ ಜಾರಿಗೆ ತಂತು. ಆರ್ಟಿಕಲ್ 4 ಅಂದ್ರೆ ನ್ಯಾಟೋ ಸದಸ್ಯ ರಾಷ್ಟ್ರವೊಂದಕ್ಕೆ ತನ್ನ ಭದ್ರತೆಯ ಬಗ್ಗೆ ಆತಂಕ ಎದುರಾದಾಗ ಅದು ಉಳಿದ ಸದಸ್ಯ ರಾಷ್ಟ್ರಗಳ ಜೊತೆ ತುರ್ತು ಸಮಾಲೋಚನೆಯನ್ನ ನಡೆಸಬಹುದು. ಈ ಆರ್ಟಿಕಲ್ 4 ಅನ್ನ ಜಾರಿಗೊಳಿಸಿದ್ದೇ ತಡ ಬ್ರಸೆಲ್ಸ್ನಲ್ಲಿರುವ ನ್ಯಾಟೋದ ಪ್ರಧಾನ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ಗಳು ಶುರುವಾದವು. ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಎಲ್ಲರೂ ಪೋಲೆಂಡ್ಗೆ ಬೆಂಬಲವನ್ನ ಸೂಚಿಸಿದ್ರು. ಈ ಘಟನೆ ಕ್ಷಮಿಸಲಾರದ್ದು ಅಂತ ನ್ಯಾಟೋದ ಪ್ರಧಾನ ಕಾರ್ಯದರ್ಶಿ ಗುಡುಗಿದ್ರು. ಇದೇ ಸಮಾಲೋಚನೆಗಳ ಫಲವೇ ಆಪರೇಷನ್ ಈಸ್ಟರ್ನ್ ಸೆಂಟ್ರಿ. ಹಾಗಾದ್ರೆ ಏನಿದು ಆಪರೇಷನ್ ಈಸ್ಟರ್ನ್ ಸೆಂಟ್ರಿ? ಇದರ ಉದ್ದೇಶವಾದ್ರೂ ಏನು ಅಂತ ನೋಡೋದಾದ್ರೆ, ಸರಳವಾಗಿ ಹೇಳಬೇಕು ಅಂದ್ರೆ ಇದು ನ್ಯಾಟೋದ ಪೂರ್ವ ಭಾಗದ ಗಡಿಯನ್ನ ರಕ್ಷಿಸಲು ರೂಪಿಸಲಾದ ಒಂದು ಬೃಹತ್ ರಕ್ಷಣಾತ್ಮಕ ಕಾರ್ಯಾಚರಣೆ. ನ್ಯಾಟೋದ ಪೂರ್ವದ ಗಡಿ ಅಂದ್ರೆ ಬಾಲ್ಟಿಕ್ ದೇಶಗಳಾದ ಎಸ್ಟೋನಿಯಾ, ಲಾತ್ವಿಯಾ, ಲಿಥುವೇನಿಯಾದಿಂದ ಹಿಡಿದು ಪೋಲ್ಯಾಂಡ್, ರೊಮಾನಿಯಾದವರೆಗೂ ಇಡೀ ಗಡಿ ಪ್ರದೇಶ. ಈ ದೇಶಗಳೆಲ್ಲ ರಷ್ಯಾ ಮತ್ತು ಬೆಲಾರಸ್ ಜೊತೆ ಗಡಿಯನ್ನ ಹಂಚಿಕೊಂಡಿವೆ. ಹೀಗಾಗಿ ಇವುಗಳಿಗೆ ರಷ್ಯಾದಿಂದ ಸದಾ ಅಪಾಯ ಇದ್ದೇ ಇರುತ್ತೆ. ಈ ಕಾರ್ಯಾಚರಣೆಯ ಮುಖ್ಯ ಉದ್ದೇಶಗಳು 4 ಸ್ನೇಹಿತರೆ. ಮೊದಲನೇದು ಬಲ ಪ್ರದರ್ಶನ. ರಷ್ಯಾಗೆ ಒಂದು ಸ್ಪಷ್ಟ ಸಂದೇಶ ರವಾನಿಸೋದು. ನಮ್ಮ ಗಡಿಯೊಳಗೆ ಬಂದ್ರೆ ಸುಮ್ಮನಿರೋದಿಲ್ಲ, ನಾವು ಸಿದ್ಧರಾಗಿದ್ದೇವೆ ಎಂಬ ಎಚ್ಚರಿಕೆಯನ್ನ ನೀಡೋದು. ಇನ್ನು ಎರಡನೇದು ನ್ಯಾಟೋ ಗಡಿ ರಕ್ಷಣೆ. ಭವಿಷ್ಯದಲ್ಲಿ ರಷ್ಯಾದ ಯಾವುದೇ ಡ್ರೋನ್ ಅಥವಾ ಮಿಸೈಲ್ ಅಥವಾ ವಿಮಾನ ನ್ಯಾಟೋದ ವಾಯುಗಡಿಯೊಳಗೆ ಪ್ರವೇಶಿಸಿದಂತೆ ತಡೆಯೋದು. ಇನ್ನು ಪೂರ್ವದ ಮಿತ್ರರಿಗೆ ಭರವಸೆಯನ್ನ ನೀಡೋದು. ಗಡಿಯಲ್ಲಿರುವ ಎಸ್ಟೋನಿಯಾ, ಪೋಲ್ಯಾಂಡ್ ನಂತಹ ದೇಶಗಳಿಗೆ ನಾವು ನಿಮ್ಮ ಜೊತೆಗಿದ್ದೇವೆ, ಹೆದರಬೇಡಿ ಎಂಬ ಭರವಸೆಯನ್ನ ನೀಡೋದು. ಇನ್ನು 4ನೇದು ಯುದ್ಧವನ್ನ ತಡೆಗಟ್ಟೋದು. ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟು ದೊಡ್ಡ ಯುದ್ಧವಾಗಿ ಪರಿವರ್ತನೆಯಾಗದಂತೆ ತಡೆಯಲು ಮುಂಜಾಗ್ರತಾ ಕ್ರಮವಾಗಿ ರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸೋದು. ಈ ಆಪರೇಷನ್ನ ವಿಶೇಷತೆ ಏನು ಅಂದ್ರೆ, ಇದು ಒಂದು
ಒಂದು ಕಡೆ ಸೈನ್ಯವನ್ನ ನಿಲ್ಲಿಸುವ ಸ್ಥಿರ ಕಾರ್ಯಾಚರಣೆಯಲ್ಲ, ಬದಲಾಗಿ ಇದು ನಿರಂತರವಾಗಿ ನಡೆಯುವ ಒಂದು ಡೈನಾಮಿಕ್ ಕಾರ್ಯಾಚರಣೆ. ಅಂದ್ರೆ ನ್ಯಾಟೋದ ಬೇರೆ ಬೇರೆ ದೇಶಗಳ ಫೈಟರ್ ಜೆಟ್ಗಳು ಸರದಿಯ ಪ್ರಕಾರ ದಿನದ 24 ಗಂಟೆಯೂ ಪೂರ್ವದ ಗಡಿಯಲ್ಲಿ ಗಸ್ತು ತಿರುಗ್ತಲೇ ಇರ್ತವೆ. ಒಂದು ದಿನ ಜರ್ಮನಿಯ ಯೂರೋಫೈಟರ್ ಜೆಟ್ಗಳು ಹಾರಾಡಿದ್ರೆ ಮರುದಿನ ಫ್ರಾನ್ಸ್ನ ರಫೇಲ್ ಜೆಟ್ಗಳು ಕಾವಲು ಕಾಯ್ತವೆ. ಮತ್ತೊಂದು ದಿನ ಬ್ರಿಟನ್ನಿನ ವಿಮಾನಗಳು ಬರ್ತವೆ. ಹೀಗೆ ನಿರಂತರವಾಗಿ ಈ ಗಡಿಯನ್ನ ಕಣ್ಗಾವಲಿನಲ್ಲಿ ಇಡಲಾಗುತ್ತೆ. ಈ ಆಪರೇಷನ್ ನ್ಯಾಟೋದ ಒಗ್ಗಟ್ಟನ್ನ ತೋರಿಸ್ತಾ ಇದೆ ಸ್ನೇಹಿತರೆ. ಪ್ರತಿಯೊಂದು ಸದಸ್ಯ ರಾಷ್ಟ್ರವು ತನ್ನ ಕೈಲಾದ ಸಹಾಯ ಮಾಡ್ತಾ ಇದೆ. ಉದಾಹರಣೆಗೆ ಡೆನ್ಮಾರ್ಕ್ 2 F-16 ಫೈಟರ್ ಜೆಟ್ಗಳು ಮತ್ತು ಒಂದು ದೊಡ್ಡ ಯುದ್ಧ ನೌಕೆಯನ್ನ ಕಳಿಸಿದೆ. ಇನ್ನು ಫ್ರಾನ್ಸ್ 3 ಅತ್ಯಾಧುನಿಕ ರಫೇಲ್ ಫೈಟರ್ ಜೆಟ್ಗಳನ್ನ ನಿಯೋಜಿಸಿದೆ. ಹಾಗೂ ಜರ್ಮನಿ 4 ಯೂರೋ ಫೈಟರ್ ಜೆಟ್ಗಳು, ಒಂದು ಪೇಟ್ರಿಯಾಟ್ ರಾಡರ್ ಸಿಸ್ಟಮ್ ಮತ್ತು ಒಂದು ಏರ್ ಡಿಫೆನ್ಸ್ ಯೂನಿಟ್ ಅನ್ನ ನೀಡಿದೆ. ಇನ್ನು ಯುನೈಟೆಡ್ ಕಿಂಗ್ಡಮ್ ತನ್ನ ಏರ್ ಪೊಲೀಸಿಂಗ್ ಫೋರ್ಸ್ ಅನ್ನ ಕಳುಹಿಸಿದೆ. ಇನ್ನು ನೆದರ್ಲ್ಯಾಂಡ್ಸ್ ಮತ್ತು ಇಟಲಿ ಮುಂತಾದ ದೇಶಗಳು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್, ವಿಮಾನಗಳಿಗೆ ಇಂಧನ ತುಂಬಿಸುವ ವ್ಯವಸ್ಥೆ, ಹೀಗೆ ತಾಂತ್ರಿಕ ನೆರವನ್ನ ನೀಡ್ತಾ ಇವೆ. ನ್ಯಾಟೋ ಸ್ಪಷ್ಟವಾಗಿ ಹೇಳಿದೆ, ಇದು ಕೇವಲ ಆರಂಭವಷ್ಟೇ. ಮುಂದಿನ ದಿನಗಳಲ್ಲಿ ಈ ಕಾರ್ಯಾಚರಣೆಯನ್ನ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ವಿಸ್ತರಿಸಲಾಗುವುದು ಅಂತ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು, ರಷ್ಯಾಗೆ ಗೊತ್ತಿರಲಿಲ್ವಾ ಪೋಲ್ಯಾಂಡ್ ಒಂದು ನ್ಯಾಟೋ ದೇಶ, ಅಲ್ಲಿಗೆ ಡ್ರೋನ್ ಕಳಿಸಿದ್ರೆ ಅಪಾಯ ಅಂತ? ಗೊತ್ತಿದ್ರೂ ಯಾಕೆ ಈ ಕೆಲಸವನ್ನ ಮಾಡ್ತೋ? ಇದರ ಹಿಂದೆ ಹಲವು ಸಂಭವ್ಯ ಕಾರಣಗಳು ಇರಬಹುದು. ಮೊದಲನೇದು ನ್ಯಾಟೋದ ಸಾಮರ್ಥ್ಯ ಪರೀಕ್ಷೆ. ರಷ್ಯಾ ಬಹುಶಃ ನ್ಯಾಟೋದ ರಕ್ಷಣಾ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸಿದ್ಧವಾಗಿದೆ ಅಂತ ಪರೀಕ್ಷೆಯನ್ನ ಮಾಡಿರಬಹುದು. ನಾವು ಡ್ರೋನ್ ಅನ್ನ ಕಳಿಸಿದ್ರೆ ಅವರ ರಾಡರ್ಗಳು ಅದನ್ನ ಪತ್ತೆ ಹಚ್ಚುತ್ತವ, ಎಷ್ಟು ಬೇಗ ಅವರು ಪ್ರತಿಕ್ರಿಯೆಯನ್ನ ನೀಡ್ತಾರೆ, ಅವರ ರಾಜಕೀಯ ಇಚ್ಛಾಶಕ್ತಿ ಎಷ್ಟಿದೆ, ಇದನ್ನೆಲ್ಲ ಅಳತೆ ಮಾಡಲು ಈ ದಾಳಿಯನ್ನ ನಡೆಸಿರಬಹುದು. ಇನ್ನು ಎರಡನೇದು ಮಾನಸಿಕ ಒತ್ತಡ. ಗಡಿ ಭಾಗದ ದೇಶಗಳಲ್ಲಿನ ಜನರ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಮತ್ತು ಅಸ್ಥಿರತೆಯನ್ನ ಸೃಷ್ಟಿ ಮಾಡೋದು. ರಷ್ಯಾ ಯಾವಾಗ ಬೇಕಾದರೂ ನಮ್ಮ ಮೇಲೆ ದಾಳಿಯನ್ನ ಮಾಡಬಹುದು ಎಂಬ ಆತಂಕವನ್ನ ಹುಟ್ಟಿಸಿದ್ರೆ ಆ ದೇಶಗಳು ತಮ್ಮ ರಕ್ಷಣಾ ವೆಚ್ಚವನ್ನ ಹೆಚ್ಚಿಸಬೇಕಾಗುತ್ತೆ. ಇದು ಅವರ ಆರ್ಥಿಕತೆಯ ಮೇಲೆ ಹೊಡೆತವನ್ನ ನೀಡುತ್ತೆ. ಇದು ಕೂಡ ಒಂದು ಯುದ್ಧ ತಂತ್ರ. ಇನ್ನು ಮೂರನೇದು ಆಕಸ್ಮಿಕ ಘಟನೆಯಂತ ಬಿಂಬಿಸೋದು. ರಷ್ಯಾ ಹೇಳೋದು ಇದು ಉದ್ದೇಶಪೂರ್ವಕವಲ್ಲ, ನ್ಯಾವಿಗೇಷನ್ ಎರರ್ನಿಂದ ಆದಂತಹ ತಪ್ಪು ಅಂತ. ಆದರೆ 20ಕ್ಕೂ ಹೆಚ್ಚು ಡ್ರೋನ್ಗಳು ಒಂದೇ ಸಲ ದಾರಿ ತಪ್ಪೋದು ಅಸಾಧ್ಯ ಸ್ನೇಹಿತರೆ. ತಪ್ಪಾಯ್ತು ಅಂತ ಹೇಳಿ ನ್ಯಾಟೋದ ತಾಳ್ಮೆಯನ್ನ ಪರೀಕ್ಷಿಸುವ ಒಂದು ಕುತಂತ್ರವೂ ಇದಾಗಿರಬಹುದು. ಸ್ನೇಹಿತರೆ, ಈ ಘಟನೆ ಮತ್ತು ಅದಕ್ಕೆ ಪ್ರತಿಯಾಗಿ ನ್ಯಾಟೋ ಆರಂಭಿಸಿರುವ ಆಪರೇಷನ್ ಈಸ್ಟರ್ನ್ ಸೆಂಟ್ರಿಯಿಂದಾಗಿ ಯುದ್ಧದ ವಾತಾವರಣ ಮತ್ತಷ್ಟು ಬಿಗಡಾಗಿಸಿದೆ. ಉದ್ವಿಗ್ನತೆ ಹೆಚ್ಚಳವಾಗಿದೆ. 2022ರಲ್ಲಿ ಉಕ್ರೇನ್ ಯುದ್ಧ ಶುರುವಾದ ನಂತರ ಇದೇ ಮೊದಲ ಬಾರಿಗೆ ನ್ಯಾಟೋ ಪಡೆಗಳು ನೇರವಾಗಿ ರಷ್ಯಾ ನಿರ್ಮಿತ ಡ್ರೋನ್ಗಳನ್ನ ತಮ್ಮ ಗಡಿಯೊಳಗೆ ಹೊಡೆದುರುಳಿಸಿವೆ. ಇದು ಸಣ್ಣ ವಿಷಯವಲ್ಲ ಸ್ನೇಹಿತರೆ, ಇದು ಉದ್ವಿಗ್ನತೆಯನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲಿದೆ. ಇನ್ನು ಡ್ರೋನ್ ಯುದ್ಧದ ಸವಾಲು. ರಷ್ಯಾಕ್ಕೆ ಡ್ರೋನ್ಗಳನ್ನ ಕಳುಹಿಸೋದು ಅಗ್ಗ, ಆದರೆ ಈ ಡ್ರೋನ್ಗಳನ್ನ ಹೊಡೆದುರುಳಿಸಲು ನ್ಯಾಟೋ ಬಳಸುವ ಮಿಸೈಲ್ಗಳು ಬಹಳ ದುಬಾರಿ. ಇದು ನ್ಯಾಟೋಗೆ ದೊಡ್ಡ ಆರ್ಥಿಕ ಹೊರೆಯಾಗಲಿದೆ. ಹೀಗಾಗಿ ಡ್ರೋನ್ಗಳನ್ನ ಎದುರಿಸಲು ಹೊಸ ಮತ್ತು ಅಗ್ಗದ ತಂತ್ರಜ್ಞಾನವನ್ನ ನ್ಯಾಟೋ ರೂಪಿಸಬೇಕಾದ ಅನಿವಾರ್ಯತೆ ಎದುರಾಗಲಿದೆ. ಇನ್ನು ದೊಡ್ಡ ಯುದ್ಧದ ಅಪಾಯವೂ ಕಾದಿದೆ. ಇಂತಹ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಒಂದು ಸಣ್ಣ ತಪ್ಪು ನಡೆದರೂ ಸಾಕು, ಅದು ದೊಡ್ಡ ಯುದ್ಧಕ್ಕೆ ಕಾರಣವಾಗಬಹುದು. ಒಂದು ವೇಳೆ ರಷ್ಯಾದ ಫೈಟರ್ ಜೆಟ್ ಅನ್ನ ನ್ಯಾಟೋ ಹೊಡೆದುರುಳಿಸಿದ್ರೆ ಅಥವಾ ನ್ಯಾಟೋದ ವಿಮಾನದ ಮೇಲೆ ರಷ್ಯಾ ದಾಳಿ ಮಾಡಿದ್ರೆ ಆಗ ಆರ್ಟಿಕಲ್ 5 ಜಾರಿಗೆ ಬಂದು ಅಮೆರಿಕ, ಯುರೋಪ್ ಎಲ್ಲವೂ ನೇರವಾಗಿ ಯುದ್ಧಕ್ಕೆ ಇಳಿಯಬೇಕಾಗುತ್ತೆ. ಇದು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡಬಹುದು. ಸದ್ಯಕ್ಕೆ ಆಪರೇಷನ್ ಈಸ್ಟರ್ನ್ ಸೆಂಟ್ರಿ ಮುಂದುವರಿಯಲಿದೆ. ಪೂರ್ವದ ಗಡಿಯಲ್ಲಿ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಇನ್ನಷ್ಟು ಬಲಪಡಿಸಲಾಗಿದೆ. ಪೋಲ್ಯಾಂಡ್ ತಾನು ಹೊಡೆದುರುಳಿಸಿದ ಡ್ರೋನ್ಗಳ ಅವಶೇಷಗಳನ್ನ ವಿಶ್ಲೇಷಣೆ ಮಾಡಿ ಅದು ರಷ್ಯಾ ಮೂಲದ್ದೇ ಅಂತ ಸಾಬೀತುಪಡಿಸಲು ವಿಶ್ವಸಂಸ್ಥೆಯಲ್ಲಿ ಹೋರಾಡಲಿದೆ. ಇದಕ್ಕೆ ಪ್ರತಿಯಾಗಿ ರಷ್ಯಾ ಕೂಡ ತನ್ನ ಗಡಿಯಲ್ಲಿ ಸೇನಾ ಚಟುವಟಿಕೆಗಳನ್ನ ಹೆಚ್ಚಿಸಬಹುದು. ಒಟ್ನಲ್ಲಿ ಪೋಲ್ಯಾಂಡ್ ವಾಯುಗಡಿಯ ಉಲ್ಲಂಘನೆ ಮತ್ತು ಅದಕ್ಕೆ ಪ್ರತಿಯಾಗಿ ನ್ಯಾಟೋ ಆರಂಭಿಸಿರುವ ಆಪರೇಷನ್ ಈಸ್ಟರ್ನ್ ಸೆಂಟ್ರಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧವನ್ನ ಒಂದು ಅತ್ಯಂತ ಅಪಾಯಕಾರಿ ಘಟ್ಟಕ್ಕೆ ತಂದು ನಿಲ್ಲಿಸಿದೆ. ಈ ಕಾರ್ಯಾಚರಣೆ ಯುದ್ಧದ ಕಿಡಿಯನ್ನ ಆರಿಸುತ್ತದೆಯೋ ಅಥವಾ ಮತ್ತಷ್ಟು ದೊಡ್ಡದಾಗಿ ಹೊತ್ತಿ ಉರಿಯುವಂತೆ ಮಾಡ್ತಾ ಇದೆಯೋ ಎಂಬುದನ್ನ ಕಾದು ನೋಡಬೇಕಾಗಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ರಷ್ಯಾ ಮಾಡಿದ್ದು ಸರಿನಾ ಅಥವಾ ನ್ಯಾಟೋದ ಈ ಕಾರ್ಯಾಚರಣೆ ಯುದ್ಧಕ್ಕೆ ಕಾರಣವಾಗಬಹುದಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.